ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ತಮ್ಮ ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಸುಮಂತ್ರನೇ, ಶ್ರೀರಾಮಚಂದ್ರನ್ನು ಬರಮಾಡಿ. ಮಹದಾಜ್ಞೆ ತಾಯಿ. ಬೇಡ ಕೈಕ, ಬೇಡ. ರಾಮನನ್ನು ಮಾತ್ರ ಹೀಗೆ ಬರಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ನಿಮ್ಮ ವಿನಯವು ಆಗಿರಲಿ. ದೂರ ತಗು ರಾಕ್ಷಸಿ. ನನ್ನ ಹಾವೇಗಳ ವೇತನ ಮೆರೆತು ಮೀರಿ ಮೀರಿ ಹೋಗುತ್ತದೆ. ಅಸ್ತವು ಶಾಸ್ತ್ರ ಕಡೆಗೆ ನುಗ್ಗುತ್ತವೆ. ರಘುಕುಲ ಅಂಶ ಪಾತಕಿಯಾದ ನಿನ್ನನ್ನು ಕ್ಷಣ ಭೂಮಿ ಮೇಲೆ ಹೀರಗೂಡಲಾರೆ. ಅಯೋಧ್ಯೆಯ ಪುಣ್ಯಶೀಲರ ನೋಡಿ ನಿನ್ನ ನಗುವಂತಾಗಲಿ. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳು. ಜನಕ, ಸಮಾಧಾನರಾಗಿ ಜನಕ. ಅಮ್ಮ, ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು? ಓಹೋ, ಇಷ್ಟೊತ್ತು ತಂದೆಯ ಶೋಧನೆಯಾಯಿತು, ಈಗ ಮಗನ ಶೋಧನೆಯವೇ? ಆಹಾ, ನಿಮ್ಮ ತಂದೆಯರು ಹಾಡಿದ ಮಾತನ್ನು ನಡೆಸಿಕೊಡಲಾರದೆ ಈ ರೀತಿಯಾಗಿ ಬೆಸರದಿಂದಿರುವರು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ನಿಮ್ಮ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿಯಾಗಿ ಚಿಂತಿಸುತ್ತಿರುವರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಳ್ಳಲು ಸಿದ್ಧನಿದ್ದೇನೆ. ಓ ರಾಮಚಂದ್ರ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಈಗ ವರಗಳನ್ನು ಬೇಡಿದೆ, ಅದನ್ನು ನಡೆಸಿಕೊಳ್ಳಲಾರದೆ ಈ ರೀತಿಯಾಗಿ ದುಃಖಿಸುತ್ತಿರುವರು. ಅಮ್ಮ, ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ರಾಮಚಂದ್ರ, ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಈ ರಾಜ್ಯವೆಲ್ಲ ಪಟ್ಟಾಭಿಷೇಕವಾಗಬೇಕು. ಅದೇನೇ ನನ್ನ ಮೊದಲನೇ ವರಕ್ಕೆ. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೇ ತಾಯಿ? ಭರತನ್ಯಾರೋ ನಾನ್ಯಾರೋ ತಾಯಿ? ನಮ್ಮಿಬ್ಬರಲ್ಲಿ ಯಾರಾಳಿದರೇನು? ಈ ನೆಲವನ್ನು ಮುನ್ನ ಶತಕೋಟಿ ರಾಜರುಗಳು ಆಳಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರ ಯಾವುದು ತಾಯಿ? ರಾಮಚಂದ್ರ, ನೀನು 2ನೇ ವರಕ್ಕೆ 14 ವರ್ಷಗಳ ಕಾಲ ಪುರ ಪ್ರವೇಶವಿಲ್ಲವಿದೆ ಜಟಾವಲ್ಕಧಾರಿಯಾಗಿ ಮುರಿ ವೃತ್ತಿಯಿಂದ ವನವಾಸಕ್ಕೆ ಹೋಗಬೇಕು. ಅದು ನನ್ನ 2ನೇ ಕೋರಿಕೆ. ಆಗಲಿ ತಾಯಿ. ಅಮ್ಮ, ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಶಲ ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲೋ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ನಿನ್ನಿಚ್ಛೆಯಂತೆ ಈ ದಿನವೇ ವನವಾಸಕ್ಕೆ ಹೊರಡುವೆನು. ಈ ವಿಚಾರವನ್ನು ನಮ್ಮ ಮಾತೆಯವರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ನಮ್ಮ ತಂದೆಯ ರಕ್ಷಣಾ ಭಾರವು ನಿನ್ನದೇ ತಾಯಿ. ಹಾಗಾದರೆ ನಿಮ್ಮ ತಂದೆಯ ವಾಗ್ದಾನವು ನೆರವೇರಿತು. ತೊರೆ ಚಿಂತೆಯನು ಜನಕ, ಜನಕ ತೊರೆ ಚಿಂತೆಯನು ಜನಕ. ಬೆರಗಾಗದೆ ಕರುಣಿಸದೆ, ಬೆರಗಾಗದೆ ಕರುಣಿಸದೆ ತೊರೆ ಚಿಂತೆಯನು ಜನಕ, ಜನಕ ತೊರೆ ಚಿಂತೆಯನು ಜನಕ. ಜನನಿ ನುಡಿಯನು ಮನದಲ್ಲಿಡುತ್ತಲಿ ಹೊನಕ್ಕೆ ಹೋಗುವೆ ಕೊಡುವೆ ಹಾಗೆಯೋ. ಜನನಿ ನುಡಿಯನು ಮನದಲ್ಲಿಡುತ್ತಲಿ ಹೊನಕ್ಕೆ ಹೋಗುವೆ ಕೊಡುವೆ ಹಾಗೆಯೋ. ಮುನಿಯ ವೇಷದಿ ದಿನವ ಕಳೆಯುತ್ತೆ, ಮುನಿಯ ವೇಷದಿ ದಿನವ ಕಳೆಯುತ್ತೆ. ಘನದಲ್ಲಿ ಗುಡವ ಮನದು ಗುಡವ ತೊರೆ ಚಿಂತೆಯನು ಜನಕ, ಜನಕ ತೊರೆ ಚಿಂತೆಯನು, ತೊರೆ ಚಿಂತೆಯನು, ತೊರೆ ಚಿಂತೆಯನು ಜನಕ.
ಹಾ ರಾಮಚಂದ್ರ, ಈ ದುಷ್ಟಳಿಗೆ 2 ವರಗಳನ್ನು ಕೊಟ್ಟು ಕಟ್ಟು ಬಿದ್ದಿರೋನು ಮೊದಲು ನಿಗ್ರಹಿಸಿ ಈ ರಾಜ್ಯಭಾರವನ್ನು ಮಾಡು. ಹಾ ರಾಮಚಂದ್ರ. ಜನಕ, ಅನಿತ್ಯವಾದ ರಾಜ್ಯಕ್ಕೋಸ್ಕರವಾಗಿ ಮನುಕುಲದಲ್ಲಿ ಜನಿಸಿದ ನಾವುಗಳು ನಮ್ಮ ವಂಶಕ್ಕೆ ಅಪಕೀರ್ತಿಯನ್ನು ತರಬಹುದೇ? ಆದ್ದರಿಂದ ವನವಾಸಕ್ಕೀಗಲೇ ವನವಾಸಕ್ಕೀಗಲೇ ಘನ ಹರುಷವೋ ತಾಳಿಪೋಪೆನು ಕೇಳಿದಂ ಮನದನು ಮಾನವಂ ಕಳೆಯುತ್ತೇ ಮನದನು ಮಾನವಂ ಕಳೆಯುತ್ತೇ ಘನತರದಿ ಸಂತೋಷದಿ ಕಳುಹಿಸು ಜನಕ.
ಸದಾ ಕಾಲವು ನಿನ್ನನ್ನೇ ಪೂಜಿಸುತ್ತಾ ನಿನ್ನನ್ನೇ ನಂಬಿರುವೆನು ತಾಯಿ. ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ನನ್ನ ಪ್ರಾಣೇಶ್ವರರಿಗೆ ಶ್ರೇಯೋಭಿವೃದ್ಧಿಯನ್ನು ದಯಪಾಲಿಸು ಮಾತೆ. ಈ ದಿನ ಜಾನಕಿಯು ನನಗೆ ಪಟ್ಟಾಭಿಷೇಕವೆಂದು ತಿಳಿದು ಭೂಸೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಆದರೆ ನನಗೊದಗಿರುವ ಈ ಅಮಂಗಲ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ! ಸ್ವಾಮಿ, ಪ್ರಭು ಬಂದಿರಾ? ಜಾನಕಿ, ಬನ್ನಿ ಸ್ವಾಮಿ. ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಲ ವಿಶಾಲ ಪಾಲ ನೋಡುವೆ ಮನದಣಿವತನ ರಾಮರಿಗಿಡುವೆ ಕಸ್ತೂರಿ ತಿಲಕ ರಾಮರಿಗಿಡುವೆ ಕಸ್ತೂರಿ ತಿಲಕ ಪ್ರಾಣೇಶ್ವರ ಸಖಯೇನೋ ಸಂತೋಷವಾಗಿದೆ ಸ್ವಾಮಿ ಪ್ರಾಣಕಾಂತಿ, ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯಿದೆ ಸಖಯೇನೋ ಸಂತೋಷವಾಗಿದೆ ಪ್ರಾಣೇಶ್ವರ
ಇದೇನಿದು? ಈ ದಿವಸ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವ ಅಂದರೆ ಕೊಳದ ಕೆಂದಾವರಿಯಂತೆ ಕಣ್ಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖಾರವಿಂದವು ಈ ರೀತಿಯಾಗಿ ಕಳಹೀನವಾಗಿರಲು ಕಾರಣವಾದರೂ ಏನು? ಜಾನಕಿ, ಈ ದಿನ ನನ್ನ ಪಟ್ಟಾಭಿಷೇಕಕ್ಕೆ ಬದಲಾಗಿ ವನವಾಸವೂ ಪ್ರಾಪ್ತಿಯಾಯಿತು. ಇದೇನು ವನವಾಸವೇ? ಪ್ರಿಯೆ, ಲಾಲಿಸು. ಜನಕ ನನಗೆ ವನವಾಸವಂ ಪ್ರಾಣೇಶ್ವರ, ಅನುಜ ಭರತಾಂಗೆ ಪಟ್ಟವಂ ಕಟ್ಟುವ ತರದೋ ಜನನಿ ನಿನಗೆ ವರವ ನಿತ್ಯವಾ ನಾನದರಿಂದ ವನಕ್ಕೆ ಹೋಗುವೆ ರಮಣಿ. ಇದೇನಿದು ಸ್ವಾಮಿ, ನೀವು ವನವಾಸಕ್ಕೆ ಹೋಗುವುದೇ? ಪ್ರಾಣೇಶ್ವರ, ನೀವೇನಾದ್ರೂ ವನವಾಸಕ್ಕೆ ಹೋಗುವುದೇ ಆದ್ರೆ ಈ ಅಯೋಧ್ಯೆಯಲ್ಲಿ ನಾನು ಒಂದು ಅರಗಳಿಗೆ ಆದ್ರೂ ಬಂದು ಕುಡಿಯಲಾರೆನು ಸ್ವಾಮಿ. ನಾನು ನಿಮ್ಮ ಸಂಗಡ ಬರುವೆನು. ನನ್ನನ್ನು ವನವಾಸಕ್ಕೆ ಕರೆದುಕೊಂಡು ಸೀತಾ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ ಸ್ವಾಮಿ? ಅವುಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಆಗಬೇಕೆಂತಲೂ, ಪ್ರಾಣೇಶ್ವರ, ಇನ್ನು 2ನೇ ವರಕ್ಕೆ ನಾನು ನಾರಮುಡಿಯನ್ನಿಟ್ಟು ಜಟಾವಲ್ಕಲಾಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಾದರೂ ಇರು, ಅಥವಾ ನಿಮ್ಮ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಆ ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನು ಖಂಡಿತವಾಗಿಯೂ ಬದುಕುಳಿಯಲಾರೆನು. ನಾನು ನಿಮ್ಮ ಸಂಗಡ ಬರುವೆನು. ಒಂದು ಪಕ್ಷ ನೀವೇನಾದ್ರೂ ನನ್ನನ್ನು ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪ್ರಾಣ ತ್ಯಾಗವನ್ನೇ ಮಾಡಿಬಿಡುವೆನು. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನು ನನ್ನ ಕಣ್ಣುಗಳಿಂದ ನೋಡಲಾರೆ. ನನ್ನನ್ನು ಬೀಳ್ಕೊಡು, ಬಹುಬೇಗ ಬಂದು ಬಿಡುತ್ತೇನೆ. ಸ್ವಾಮಿ, ಪತಿಯ ಸನಿಹ ಸತಿಗೆ ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಸರಿಯೇ ದೊರೆಯೇ ಸ್ವಾಮಿ, ಸರಿಯೇ ದೊರೆಯೇ ಏಕೆ ಕಠಿಣ. ಸರಿಯೇ ದೊರೆಯೇ ಏಕೆ ಕಠಿಣ. ಪಂಥವೇಕೆ ಬಿಡು ಪ್ರಿಯ ಸಖ. ಸ್ವಾಮಿ, ಈ ಪಂಥವೇಕೆ ಬಿಡು ಪ್ರಿಯ ಸಖ. ತರವೇ ಕಾಂತ ಕಾಂತ. ಸ್ವಾಮಿ, ನೀವೇನಾದ್ರೂ ನನ್ನನ್ನು ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ
ನಾನು ಖಂಡಿತವಾಗಿ ಅಗ್ನಿ ಪ್ರವೇಶವನ್ನೇ ಮಾಡಿಬಿಡುವೆನು. ವಿಧಿ ಇಚ್ಛೆ ಇದ್ದಂತಾಗಲಿ, ನಡೆ. ನಮ್ಮ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೋಗೋಣ. ಹಾಗೆ ಆಗಲಿ, ನಡೆಯಿರಿ. ಆಗ್ರಜ, ಈ ದಿವಸ ನಿನಗೆ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲಿ ಎಲ್ಲ ಸಂತೋಷ ಪರಿತರಾಗಿರುವಾಗ ನೀವೇಕೆ ಖಿನ್ನ ಮನಸ್ಸಿನ ಮಾತಿರ ಸಂಗಡ ಪಾದಚಾರಿಗಿರುವೆ? ಏದರೆ ನನ್ನ ರಥವನ್ನು ತೆಗೆದುಕೊಂಡು ಬರುತ್ತಿರುವೆ? ಹನುಜ, ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ನಾನು ಹಿಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದಾರಂತೆ. ಈಗ ಅವುಗಳನ್ನು ಕೇಳಿಕೊಂಡಿದ್ದಾರೆ. ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರಾಮುಡಿಯನ್ನುಟ್ಟು ಜಟಾವಲ್ಕಲಾಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೈಕೇಸರವ ಜಡನಾಗಿ ಪಿತುವಚರವ ಕಂಡಾಡುವನ ಕಡುದುಡುವ ದುಷ್ಟರನ್ನೆಲ್ಲ ಕೊಡುಕೋ ಬಹುಶಾಂತನಾಗು ನೀನು. ಕಡುವೆಯ ನಾನೀಗ ಕಡುತರಗತಿಯಂ ಕಡುವೆಯ ನಾನೀಗ ಕಡುತರಗತಿಯಂ ಕಡುದಿಡುವೆ ಚಟ ಕೈಕೆಯ ಸೇರವ ಕಡುದಿಡುವೆ ಚಟ ಕೈಕೆಯ ಸೇರವ ಕಡುವೆಯ ನಾನೀಗ ಕಡುತರಗತಿಯಂ ರಾಮನಿಗೆ ಸರಿ ಯಾರನ್ನು ಕಾಣೆನು ರಾಮನಿಗೆ ಸರಿ ಯಾರನ್ನು ಕಾಣೆನು ಜ್ಯೇಷ್ಠ ನಿವನ ಈದರೆ ಒಳಗೆ ಭರತಗೆ ಬಟ್ಟವ ಪುರದಲ್ಲಿ ಕಟ್ಟಲು ಭರತಗೆ ಬಟ್ಟವ ಪುರದಲ್ಲಿ ಕಟ್ಟಲು ದಿಟ್ಟಿಸಿದವರನ್ನು ಕಟ್ಟಿಕೊಳ್ಳುವೆನ ಕಡುವಿಯ ನಾನೀಗ ಕಡುತರಗತಿಯಂ ರಾಮಚಂದ್ರಗೆ ವನವಾಸ ನೇಮಿಸುವನು ಈಗ ಧ್ವಂಸ ಮಾಡಿಬಿಡುವನು. ಹನುಜ, ಲಕ್ಷ್ಮಣ, ಶಾಂತನಾಗು. ಪಿತೃವಾಕ್ಯ ಪರಿಪಾಲನವು ಮಕ್ಕಳಿಗೆ ಮುಖ್ಯವಾದ ಕರ್ತವ್ಯವಲ್ಲವೇ? ಯೋಚಿಸು. ಭಜನ ಸುತನು ನೀಡಿದ 2 ವರವ ಆತನ ಸೊಸೆಯು ಕೇಳಿದಳು ಈ ತರವ. ಅನುಜ ಭರತನು ತಾನೇ ಆಳುವ ಈ ದೇಶವ ಯಾರಲ್ಲಿ ಕೋಪಿಸುವೆಯೋ ಅನುಜ ಲಕ್ಷ್ಮಣ. ಕೂಡದಣ್ಣ ಕೂಡದು, ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾವಾತ್ಸಲ್ಯ ವಿಶ್ವಪರಿತ ಕಾಳ ಸರ್ಪಿಣಿ ಕೈಕೆ ಮೋಹವೆಂಬು ವಿಷವ ತಲೆಗೇರಿ ಮಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ರುದ್ರ ತಂದೆ ಮಾತುಗಳನ್ನು ನಡೆಸಲೇ ಕೂಡದು. ಧರ್ಮ ಮಾರ್ಗವನ್ನು ತಪ್ಪಿ ನಡೆದರೆ ತಂದೆ ಆಗಲಿ ಗುರು ಆಗಲಿ ಶಿಕ್ಷೆ ಹರನೆಂದು ಶಾಸ್ತ್ರವೇ ಹೇಳುತ್ತಿರುವುದು. ಕ್ಷತ್ರಿಯ ಕುಲಕ್ಕೆ ಕಳಂಕವನ್ನು ತಂದ ಕುಲದ್ರೋಹಿ ಕೈಕೆಗೆ ನಾಲಿಗೆ ಸೀಳಿ ಬಿಡುತ್ತೇನೆ. ಶಾಂತನಾಗು ಸಹೋದರ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ನಮ್ಮ ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನಿಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ರಾಜ್ಯಾಂಗ ವಿಷಯದಲ್ಲಿ
ಭರತನಿಗೆ ಸಹಾಯಕನಾಗಿರು. ಸುನಿತಾಂಗನಿಂದ ತೊರೆದು ತಿನ್ನನಾಗಿ ಬಾಳಲಾರೆ. ಸನ್ನುತಾಂಗನಿಂದ ತೊರೆದು ತಿನ್ನನಾಗಿ ಬಾಳಲಾರೆ. ಇನ್ನೊಬ್ಬವ ಲಾಲಿಸದೆ ಇನ್ನೊಬ್ಬವ ಲಾಲಿಸದೆ ನಿನ್ನ ತೊರೆದು ಹೋಗಬೇಡ. ಸನ್ನುತಾಂಗ ನಿನ್ನ ತೊರೆದು ಕಿನ್ನನಾಗಿ ಬಾಳಲಾರೆ. ಅಣ್ಣ ನಿನ್ನ ಅಗಲಿ ನಾನು, ಅಣ್ಣ ನಿನ್ನ ಅಗಲಿ ನಾನು ಅರಣದೋಳು ಬಾಳಲಾರೆ. ಸನ್ನುತಾಂಗ ನಿನ್ನ ತೊರೆದು ಕಿನ್ನನಾಗಿ ಬಾಳಲಾರೆ. ಕೋಮಲಾಂಗ ನಿನ್ನ ನಗಲಿ ಕಿನ್ನನಾಗಿ ಬಾಳಲಾರೆ. ಸಾಧ್ಯವಿಲ್ಲ ಗೃಹ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯದಲ್ಲಿ ನಾನು ಸಹ ಒಂದು ಕ್ಷಣ ಜೀವಿಸಿರಲು. ನಿನ್ನ ಸಂಗಡ ಬರೋದಕ್ಕೆ ಅನುಜ್ಞೆಯಂ ದಯಪಾಲಿಸು. ಇದೆಂತಹ ಉಭಯ ಸಂಕಟ. ಜಾನಕಿಯೂ ನನ್ನ ಹಿಂದೆ ಹೊರಟಿರುವಳು, ನೀನೂ ಸಹ ಹಠ ಸಾಧಿಸಿ ಬರುತ್ತಿರುವೆ. ನಡೆಯಿರಿ, ನಮ್ಮ ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೋಗೋಣ. ಕೈಕ, ನೀನು ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮರೆಯಬೇಡ. ನನ್ನ ಮಾತು ಕೇಳು. ಆಹಾ, ಆಡಿದ ಮಾತನ್ನು ನಡೆಸಿಕೊಡಿ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ನಿಮ್ಮ ಮಾತನ್ನು ನಾನು ಕೇಳುವುದಿಲ್ಲ. ಅಯ್ಯೋ, ಈ ವ್ಯಥೆಯನ್ನು ಹೇಗೆ ಸಹಿಸಲಿ? ಹ ರಾಮಚಂದ್ರ, ಹ ರಾಮಚಂದ್ರ. ಜನಕ, ವಂದಿಸುವೆನು. ಹ ರಾಮಚಂದ್ರ, ನಿನಗೆ ವನವಾಸ ಅನಾಜ್ಞೆಯೇ? ಜನಕ, ನಾನು ವನವಾಸಕ್ಕೆ ಹೋಗಬೇಕೆಂತಲೂ ಜಾನಕಿಯು ಲಕ್ಷ್ಮಣನು ನನ್ನನ್ನು ಹಿಂಬಾಲಿಸುತ್ತಿರುವರು. ತಾವು ಅನುಜ್ಞೆಯನ್ನು ಕೊಟ್ಟರೆ ಅವರನ್ನು ನನ್ನ ಸಂಗಡ ಕರೆದುಕೊಂಡು ಹೋಗುವೆನು. ಹ ರಾಮಚಂದ್ರ, ನಿನಗೆ ವನವಾಸ ಅನಾಜ್ಞೆಯೇ? ಎಲೈ ಕೈಕ, ಈಗಲಾದರೂ ನನ್ನ ಮಾತು ಕೇಳು. ಸೂರ್ಯಚಂದ್ರ ಮಧ್ಯದಲ್ಲಿರುವ ಪದಾರ್ಥವನ್ನಾದರೂ ಬಯಸು ತಂದು ಕೊಡುವೆನು. ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಡ ಕೈಕ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಏನಂತ ಹೇಳಿದಿರಿ? ಈಗ ಭರತನಿಗೆ ಪಟ್ಟಾಭಿಷೇಕವು, ರಾಮನಿಗೆ ವನವಾಸವು ಬೇಡಿರುವುದಲ್ಲದೆ ಪುನಃ ಒಂದು ವರವನ್ನು ಬೇಡಬೇಕು. ಸಾಕು, ಸುಮ್ಮನಿರಿ. ಏನಿದು ತಂದೆಯೇ? 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕೆ ಹಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದುಕೊಂಡು ಪುನಃ ನಿಮ್ಮ ಪಾದ ಸೇವೆಗೆ ಬಂದು ಸೇರುವೆವು. ನಮ್ಮನ್ನು ಆಶೀರ್ವದಿಸಿ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ. ಏನು ತಾಯಿ, ನೀವು ಸಹ ಹೊರಟುವರಿಯೇ? ಅಮ್ಮ ದೀರ್ಘ ಸುಮಂಗಲಾಗಿ ಬಾಳುತ್ತಾಯಿ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸೇರಿ ಸಂಪತ್ತನ್ನು ತೊಳೆದು ಪತಿಯ ಪ್ರಾಣಪತಿಗೆ ಸಿದ್ಧಳಾರಿಗಳು. ಮತ್ತೊಬ್ಬಳು ನರರೂಪ ರಾಕ್ಷಸಿ, ಪ್ರಿಯಾ, ನರರೂಪ ರಾಕ್ಷಸಿ ಪತಿಯ ಪ್ರಾಣಪತಿಗೆ ಸಿದ್ಧಳಾರಿಗಳು. ಒಂದು ದಾನವ ಹೃದಯ, ಇನ್ನೊಂದು ದೇವತ ಹೃದಯ. ಒಂದು ಪಾಪದ ಜಲ, ಇನ್ನೊಂದು ಪುಣ್ಯದ ಜಲ. ಜನಕ, ಆದ್ರೆ ನಾವು ವನವಾಸಕ್ಕೆ ಹೊರಟಿನ ನನ್ನನ್ನು ಆಶೀರ್ವಾದಿಸು. ಲಕ್ಷ್ಮಣ, ನೀನು ಹೊರಟಿಯ ಮಗನೇ, ಎಂತಹ ಹೃದಯ ಮಗನೇ ನಿನಗೆ.
ಲಕ್ಷ್ಮಣ ಮಗನೇ, ಶ್ರೀರಾಮಚಂದ್ರ ತಂದೆ ಎಂದು ಭಾವಿಸಿ, ಸೀತಾದೇವಿಯ ತಾಯೆಂದು ಭಾವಿಸಿ ಅವರ ಸೇವೆಯಲ್ಲಿ ನಿರತ ಮಗನೇ. ಸುಮಂತ್ರ, ಪ್ರಭು, ಅಯೋಧ್ಯೆ ಸಂಗಡ ವನವಾಸಕ್ಕೆ ಹೊರಟು ಶ್ರೀರಾಮಚಂದ್ರನಾಗಲಿ. ಸುಮಂತ್ರ ನಿಲ್ಲು. ರಾಮನ ಸಂಗಡ ಒಂದು ತುಳುವು ಹೋಗಕೂಡದು. ರಾಮನು ನಾನ ಮುಡಿಗಳನ್ನು ಧರಿಸಿ ಹೋಗಬೇಕು. ಇದು ನನ್ನ ಆಜ್ಞೆ. ಮಹದಾಜ್ಞೆ ತಾಯಿ. ನಿಲ್ಲಪ್ಪ ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆಯೋ ಅದನ್ನು ಕೇಳಿಕೊಂಡು ಹೋಗಪ್ಪ. ಶ್ರೀರಾಮಚಂದ್ರನು ನಾನ ಮುಡಿಗಳನ್ನು ಧರಿಸಿ ವನವಾಸಕ್ಕೆ ಹೋಗಬೇಕು. ಸಕಲ ಸಂಪತ್ತೆಲ್ಲ ರಾಮನ ಸಂಗಡ ಹೋದರೆ ನನ್ನ ಭರತನಿಗೆ ಏನು ಉಳಿಯುವುದು? ಈ ನಿಸ್ತಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಪುತ್ರನು ಆಳುವುದಾದರೂ ಹೇಗೆ? ಏನು ನನ್ನ ಕಂದನು ನಾರುಮುಡನೆ ಬೇಕೆ? ಅಯ್ಯೋ ವಿಧಿಯೇ! ಜನಕ, ಮುನಿವೇಷವನ್ನು ಧರಿಸಿ ವನವಾಸಕ್ಕೆ ಹೋಗುವ ನಮಗೆ ವಸ್ತ್ರಾಭರಣವೇತಕ್ಕೆ, ಸೈನ್ಯವೇತಕ್ಕೆ? 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದುಕೊಂಡು ಪುನಃ ಬರುವೆನು. ಆ ನಾರಾಮುಡಿಯನ್ನೇ ಕೊಡಿ ತಾಯಿ, ಅದನ್ನೇ ರಕ್ಷಾ ಕವಚವೆಂದು ತೆಗೆದುಕೊಳ್ಳುತ್ತೇನೆ. ಬೇಡ ಕೈಕ ಬೇಡ. ಯಾವ ಸಾರ್ಥಕ ಹೀಗೆ ಅಟಸಾಯ್ತದೆ? ಶ್ರೀರಾಮಚಂದ್ರನಾಗಲಿ ಒಂದು ಕ್ಷಣವು ಜೀವಿಸಲಾರನು. ಸೂರ್ಯವಂಶದ ಜ್ಯೋತಿಯನ್ನು ಉಳಿಸಿಕೊಡು. ಪ್ರಿಯ, ರಾಮಚಂದ್ರ ನಿನ್ನ ಹಗಲೇ ನಾನು ಜಗದೊಳಂತು ಬಾಳೆನೋ. ರಾಮಚಂದ್ರ ನಿನ್ನ ಹಗಲೇ ನಾನು ಜಗದೊಳಂತು ಬಾಳೆನೋ. ತಿಳಿಯದೆ ನಾ ಮೋಸಬೋದನೋ, ತಿಳಿಯದೆ ನಾ ಮೋಸಬೋದನೋ. ವನಕ್ಕೆ ಹೋಗದಿರಯ್ಯ, ವನಕ್ಕೆ ಹೋಗದಿರಯ್ಯ. ರಾಮ ರಾಮ ಶ್ರೀರಾಮಚಂದ್ರ, ಕೈಗೆ ಎರಡು ವರವ ಕೊಟ್ಟು, ಕೈಗೆ ಎರಡು ವರವ ಕೊಟ್ಟು ಕಟ್ಟು ಬೀಜನಯ್ಯ. ಮನುಕುಲಾದ ರಾಮಯ್ಯನ ಪರಿಪಾಲಿಸಯ್ಯ. ರಾಮ ರಾಮ ಜಾನಕಿ ತೆಗೆದುಕೊಂಡು ನೀನು ಹೋಗುವೆಯಾ? ಹೋದನು ನನ್ನ ರಾಮನು, ನನ್ನನ್ನು ತೊರೆದು ಹೊರಟೆ ಎಲ್ಲರೂ ಹೋಗಲಿ. ಹೋದನು. ಎಲೆ ಕೈಕ, ಈಗಲಾದರೂ ನನ್ನ ಮಾತು ಕೇಳು. ಏ ಕೈಕಾದೇವಿ, ಹಾಕು ಕೇಕೆ, ಹಾಕು ಕೇಕೆ, ಆನಂದದ ಕೇಕೆ ಹಾಕು. ಇದು ಪ್ರಾರಂಭದ ಕರ್ಮ. ನಾನು ಮಾಡಿದ ಅಪರಾಧವಾದರೇನು? ಹೌದು ಹೌದು, ಈಗ ನೆನಪಿಗೆ ಬರುತ್ತಿದೆ. ಶಬ್ದವೇದಿ ಎಂಬ ಬಾಣಬಾಸ ಸಡಗರದಲ್ಲಿ ಓರ್ವ ಕೃಷಿ ಕುಮಾರನನ್ನು ಕೊಂದು ಪಡೆದ ಪ್ರಾರಂಭದ ಫಲ. ಪುತ್ರ ಶೋಕದಿಂದ ಪರಿತಪ್ಪಿಸುತ್ತಾ ಪ್ರಾಣ ಬಿಡು ಎಂದು ಶ್ರಾವಣ ಮಹರ್ಷಿಗಳು ಎನ್ನಿಗೆ ಶಾಪವಿತ್ತಿದ್ದರು. ಅದೋ ಶ್ರೀರಾಮಚಂದ್ರನನ್ನು ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಅದೋ ರಾಮ ಲಕ್ಷ್ಮಣ, ಅದೋ ಭರತ ಶತ್ರುಘ್ನ, ಪಾಪಿಯಾದನು. ಮನ್ನಿಸು ರಾಮಚಂದ್ರ, ಮನ್ನಿಸು. ತೊರೆದರೆ ರಾಮನು, ತೊರೆದರೆ ಬರಿದಾಯಿತೆ
ಅರಮನೆ. ರಾಮನು ಹೊರೆದರೆ ಹರಿದಾಯಿತೆ ಅರಮನೆ. ರಾಮ, ಸೀತಾ, ಲಕ್ಷ್ಮಣ, ರಾಘವ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದಾಂಗಿ ನಂದವ ಮಾತನ್ನು ನೋಡಲೆ. ಕಂದಾಂಗಿ ನಂದವ ಮಾತನ್ನು ನೋಡಲೆ. ಹೊರೆದರೆ ತಂದೆಯೋ ಮರೆತರೆ ಅಯೋಧ್ಯೆಯೋ. ಹೊರೆದರೆ ತಂದೆಯೋ ಮರೆತರೆ ಅಯೋಧ್ಯೆಯೋ. ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರು ಸುರಸಿತ ಹೊರಗಿದನೆ ಕಂದ. ತೊರೆದರೆ ತಂದೆಯೋ ಮರೆತರೆ ಅಯೋಧ್ಯೆಯೋ. ಹೊರೆದರೆ ತಂದೆಯೋ ಮರೆತರೆ ಅಯೋಧ್ಯೆಯೋ. ಪ್ರಿಯ ಪ್ರಿಯ, ಶಾಂತರಾಗಿ ಆಡಿದ ಮಾತನ್ನು ನಡೆಸಿಕೊಡುವೆಂದು ಈ ಪ್ರಪಂಚದಲ್ಲೇ ನಿಮ್ಮನ್ನೇ ಕೊಂಡಾಡುತ್ತಿರುವುದು ವೇಳೆ ಕೇಳಿ ಪ್ರಿಯ. ಪ್ರಿಯ, ಆರ್ಯಪುತ್ರ ಪ್ರಾಣೇಶ್ವರ ಸ್ವಾಮಿ, ಅಯ್ಯೋ ದೈವವೇ, ಮಂದರೆಯ ಮಾತುಗಳು ಒಳಗಾಗಿ ಪತಿ ಪ್ರಶ್ನನಾದನಲ್ಲ. ಅಯ್ಯೋ ದೈವವೇ, ಪ್ರಾಣೇಶ್ವರ ಮೇಲೆ ಕೇಳಿ ಸ್ವಾಮಿ, ಪ್ರಾಣೇಶ್ವರ ಸ್ವಾಮಿ ಮೇಲೆ ಕೇಳಿ. ಅಯ್ಯೋ ದೈವವೇ, ಶ್ರೀರಾಮಚಂದ್ರ. ಬೆಳೆದು ಎನಗೆದು ಅಭಾಷೆ ಪೋಲ ತಪ್ತದ ರೀತಿಯೋ ಭಯಾನಕ. ತಪ್ತದ ರೀತಿಯೋ ಭಯಾನಕ. ಬೆಳೆದು ಎನಗೆದು ಅಭಾಷೆ ಪೋಲ. ಪೂಜಾ ಜನಕನ ತಪ್ಪಲ ಮೇತೆಯೋ. ಪೂಜಾ ಜನಕನ ತಪ್ಪಲ ಮೇತೆಯೋ. ಕೋತಲ ರಾಜನ ಪೂವಕ ತೋಜಿ, ಕೋತಲ ರಾಜನ ಪೂವಕ ತೋಜಿ. ಎಲೆದು ಎನಗೆದು ಅಭಜೆ ಕೋಲ. ನದಿಗಳಲ್ಲೇ ಕೂಗುತ್ತಿದ್ದವೆ, ನದಿಗಳಲ್ಲೇ ಕೂಗುತ್ತಿದ್ದವೆ. ಬರುಸು ನಿಲ್ಲ ಗಾಳಿ ಬೀಸೆ, ಬರುಸು ನಿಲ್ಲ ಗಾಳಿ ಬೀಸೆ. ಏನೇನು ಎನಗೆದು ಅಪಶೆ ಪುನ. ಅನುಜ, ಶತ್ರುಘ್ನ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕವೆಂತಲೂ
ದೂತರನ್ನು ಕಳಿಸಿದರಲ್ಲವೇ? ಹೌದಾಗ್ರಾಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ? ಆಗ್ರಾಜ, ಅದೇನು ಅಂತ ವೇದನೆ ನನಗೆ ತಿಳಿಸಬಾರದೆ? ಅನುಜ, ಶತ್ರುಘ್ನ, ನಿನ್ನೆಯ ರಾತ್ರಿ ನನಗೆ ದಶಪ್ನವಾಯಿತು. ನಾನು ವಿರಾಧನವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜಾ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ಆಗ ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜಾ ಜನಕನು ಕಣ್ಣು ಮರೆಯಾದನು. ನಂತರ ಎಚ್ಚರವಾಯಿತು ಎಂದು ನೋಡುವ ಒಳಗಾಗಿ ಎಲ್ಲವೂ ಶೂನ್ಯ. ಈ ದಿನ ಎಲ್ಲಿ ನೋಡಿದರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಂಗಲವಾದ್ಯಗಳು ಕೇಳಿ ಬರುತ್ತಿಲ್ಲ. ತಲ್ಲಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುಮಂಗಲರಾಗಲಿ ಸುವಾಸನರಾಗಲಿ ಒಬ್ಬರೂ ಕಾಣುತ್ತಿಲ್ಲ. ಅಯೋಧ್ಯವನ್ನು ನೋಡ್ತಿದ್ದರೆ ಹಾಗೆ ಗುತಾರಗಳ ಸ್ಮಶಾನದಂತೆ ವಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಾಗಿರುವುದು ಸಹೋದರ? ಆಗ್ರಾಜ, ಶಾಂತನಾಗು. ನೀನು ಹೇಳಿದಂತೆ ಯಾವ ಅಮಂಗಳವೂ ಆಗಿಲ್ಲ. ನಾವೀಗಲೇ ಪುನಃಪ್ರವೇಶ ಮಾಡೋಣ. ವಿಷಯ ಎಲ್ಲವೂ ತಾನಗೇ ತಿಳಿಯುವುದು. ನಡೆ ಶತ್ರುಘ್ನ, ಹೋಗೋಣ. ಅಮ್ಮ, ಅಮ್ಮ, ಏನಿದು? ನಾನು ಬಂದ ಒಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಓಹೋ, ಇಲ್ಲೇ ಇರುವೆಯಾ? ಅಮ್ಮ, ನಮಸ್ಕರಿಸಬೇಕು. ನಿಮಗೆ ಮಂಗಳವಾಗಲಿ. ಅಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡ್ತಿದ್ದಾರೆ ಈ ಅಯೋಧ್ಯೆ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಸದಾ ನಿನ್ನ ಮಂದಿರದಲ್ಲೇ ಇರ್ತಿದ್ದ ಜನಕನೆಲ್ಲ ಇನ್ನೆಲ್ಲಿ ನಿಮ್ಮ ಜನಕನು? ರಾಮ ಲಕ್ಷ್ಮಣರು ಎಲ್ಲ ಸೀತಾ ಮಾತೆಯಲ್ಲಿ ಒಬ್ಬರೂ ಕಾಣುತ್ತಿಲ್ಲವಲ್ಲ? ಕಂದ, ನಿಮ್ಮ ಜನಕನು ಇಲ್ಲಿ ಎಲ್ಲಿ? ನಿಮ್ಮ ತಂದೆಯರು ಸ್ವರ್ಗಸ್ಥರಾದರು ಕಂದ. ಜನಕ, ನಮ್ಮ ಕರುಣಿಸಯ ಕೃಪೆ ತೋರಿಸಯ ತೆರ ನಂಬಿದೆನೆ ರಾಮ, ತೆರ ನಂಬಿದೆನೆ ರಾಮ. ನಮ್ಮ ಕರುಣಿಸಯ ಕೃಪೆ ತೋರಿಸಯ ತೆರ ನಂಬಿದೆನೆ ರಾಮ, ತೆರ ನಂಬಿದೆನೆ ಅಖಿಲ ಸಾಮ್ರಾಜ್ಯ ಶ್ರೀರಾಮಚಂದ್ರ, ಅಖಿಲ ಸಾಮ್ರಾಜ್ಯ
ಕರುಣಿಸಯ ಕೃಪೆ ತೋರಿಸಯ ನೆರ ನಂಬಿದೆ ರಾಮ ನೆರ ನಂಬಿದೆ ರಾಮ ಅಂಜರ ಬಾಳಿನ ಆಶಾ ಕಿರಣ ಅಂಜರ ಬಾಳಿನ ಆಶಾ ಕಿರಣ ದಿನದ ಪೂಜೆ ದೈವವು ನೀನೆ ದಿನದ ಪೂಜೆ ದೈವವು ನೀನೆ ನಮ್ಮ ಕರುಣಿಸಯ ಕೃಪೆ ತೋರಿಸಯ ನೆರ ನಂಬಿದೆ ರಾಮ ನೆರ ನಂಬಿದೆ ರಾಮ ಕರುಣಾ ಸಾಗರ ದಶರಥ ಪುತ್ರ ಕರುಣಾ ಸಾಗರ ದಶರಥ ಪುತ್ರ ಕರುಣಾ ಸಾಗರ ಕರುಣಾ ಸಾಗರ ರಘುರಾಮಚಂದ್ರ ಸತ್ಯ ಪ್ರಿಯನೇ ಸೌಖ್ಯವಿದಾತ ಸತ್ಯ ಪ್ರಿಯನೇ ಸೌಖ್ಯವಿದಾತ ನಮ್ಮ ಕರುಣಿಸಯ ಕೃಪೆ ತೋರಿಸಯ ನೆರ ನಂಬಿದೆ ರಾಮ ನೆರ ನಂಬಿದೆ ರಾಮ ಹಾ ಜನಕ ಹಾ ಜನಕ ನಮ್ಮನ್ನು ಹಗಲಿ ಪರಲೋಕ ವಾಸಿಯಾದೆಯ ಹಾ ಜನಕ ಅಮ್ಮ ಜನಕನ ಮರಣಕ್ಕೆ ಕಾರಣವೇನು ತಾಯಿ ಆ ಕಾರಣವು ನಾನೇ ಕಂದ ನಾನೇ ಆದೆನು ನೀನು ಹೇಗೆ ಕಾಣಲಾದೆಯಮ್ಮ ಕಂದ ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಆ ವರಗಳನ್ನು ಈಗ ನಾನು ಕೇಳಿದೆ ಏನೆಂಬುದಾಗಿ ತಾಯಿ ಕುಮಾರನೇ 1ನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಈ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗೆ ಪಟ್ಟಾಭಿಷೇಕವಂತೆ ಆಗಬೇಕೆಂದು ನಾನು ಬೇಡಿಕೊಂಡೆನು ಮತ್ತೊಂದು ವರಕ್ಕೆ ರಾಮನಿಗೆ 14 ವರ್ಷಗಳ ಕಾಲ ಪುರ ಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂದು 2ನೇ ವರವನ್ನು ಬೇಡಿಕೊಂಡೆನು ಏನು ಏನೆಂದೆ ರಾಮನಿಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕಾವೆಂತಲೂ ರಾಮನು ನಾಳು ಮುಡಿಯನ್ನಿಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯೋಚಿಸಲು ಕೈಕೆಯೇ ದಶರಥನ ಧರ್ಮಪತ್ನಿಯೇ ಸಂಶಯ ಬೇಕಂದ ಭರತನ ತಾಯಿಯೇ ಮಗನೇ ಅಲ್ಲ ಅಲ್ಲ ಅಮ್ಮ ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಲಾದ ತಾಯಿ ಛೇ ಅಮ್ಮ ಎಂಬ ಪದಕ್ಕೆ ನೀನು ಹರಳೆ ಅಲ್ಲ ಛೇ ಪಾಪಾತ್ಮಲೆ ನಿನ್ನನ್ನು ಹೀಗೆ ಬಿಟ್ಟರೆ ಈ ಅಯೋಧ್ಯದಲ್ಲಿರುವ ಎಲ್ಲ ಪುಣ್ಯಶೀಲರಿಗೂ ನಿನ್ನಂತ ದುರ್ಬುದ್ಧಿ ಪ್ರಾಪ್ತವಾಗುವುದು ನಿನ್ನನ್ನು ಈಗಲೇ ಕೊಂದು ಪರಲೋಕದಲ್ಲಿರುವ ನಮ್ಮ ಪೂಜಾ ಜನಕನು ಆತ್ಮಶಾಂತಿ ಹೊಂದಲಿ ಶಾಂತನಾಗು ಶಾಂತನಾಗು ಆಡಿದ ಮಾತೆಗಾಗಿ ಅರ್ಥಾಂಗಿಯನ್ನು ಮಾರಿ ತಾನು ಚಂಡಾಲನ ಮನದಾಸನಾದ ಹರಿಚಂದನ ಭೂಪನು ಆಡಿದ ಮಾತೆಗಾಗಿ ಮೂಗಡಿ ಭೂತಾವನ ನೀಡಿ ಪಾತಾಳ ಸೇರಿದನು ಬಲ್ಲಿಯ ಇವವು ಆಡಿದ ಮಾತೆಗಾಗಿ ಶ್ರೀರಾಮಚಂದ್ರನ ಅರಣ್ಯ ಪಾಲಾದನು ನಿಂತಿದೆ ಧರ್ಮವು ಶಾಂತನಾನು ಆಗ್ರಜ 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 ಈ ಪೊದೆ ಮಾತೆಯನ್ನು ಕಾತಿಸಿ ಪಾತಕಕ್ಕೆ ಗುರಿಯಾಗಬಹುದೇ ಮಾತುವುದೇ ಮಾಪಪಕಾರವು ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನು ಊರಿಗೆ ಕರೆ ತಂದು ಪಟ್ಟಾಭಿಷೇಕ ಮಾಡೋಣ ನಡೆ ಆಗ್ರಜ ನಿಜ ನಿಜ ಈ ಪಾತಕಿಯ ಮುಖ ಲೋಕನವು ಮಹಾಪಾಪಕರವು ಇಲ್ಲ ಒಂದು ಕ್ಷಣವೂ ನಿಲ್ಲುವುದು ಬೇಡ ಹೋಗೋಣ ನಡೆ ಆಗ್ರಜ ಕುಮಾರ ಅಯ್ಯೋ ಪುತ್ರನೇ
ಕನ್ನ ಪಾತಕ್ಕೆ ಕೈಕೇಯ ಗರ್ಭದೆ ಜನ್ನತಿನ ಜಲ್ಲಕನಿಲ್ಲ ಮೃತ್ಯುವಿಗೆ ರಾಮನ ವನವಾತಕ್ಕೆ ಕಳುಹಿಸಿ ಪುರಿಯಾರೆ ಲೋಕ ದುರ್ಜನಕ್ಕೆ ಜನಕ ನಿನ್ನೊಲಿದು ಗಣ ತೋಕವೆ ರೋವಿಂಪೆ ಜನಕ 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 ಪಾತಕಿಯಾದ ಕೈಕೆಯ ಗರ್ಭದಲ್ಲಿ ಜನಿಸಿದ ನನಗೆ ನಿನ್ನಂತ ತಂದೆಯು ಲಭಿಸುವೆನು. ನಾನು ಆಟ ಪಾಠಗಳಿಂದ ಬಲಲಿ ಬಂದಾಗ ನನ್ನನ್ನು ಒಪ್ಪಿಕೊಂಡು ಮುತ್ತಿಟ್ಟು ಎಳೆ ಮಗುವೆ ಮಣ್ಣಿನಾಟದಿ ಎಳೆ ಮಗುವೆ ಮಣ್ಣಿನಾಟದಿ ಬಳಲಿದೆಯ ಬಾರೆನ್ನುತ್ತ ನಿರತಂತಾತದಿ ನಲವೆಲ್ಲು ಮುಖವು ಚುಂಬಿಸಿ ಇಳಿಯೋಳ ಗಮೆದನುತೆ ಬೀಳುತ್ತಿದೆಯ ಜನಕ 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 ಅಗ್ರಜ ಚತರಿಸು. ನಾವು ಈ ರೀತಿ ದುಃಖಿಸಿದರೆ ನಮ್ಮ ಮಾತೆಯರಾದ ಕೌಸಲ್ಯ ಸುಮಿತ್ರ ಮುಂದಾದವರಿಗೆ ಎಂದು ದುಃಖ ಅಧಿಕವಾಗುವುದು. ನಾವು ಹೋಗಿ ಸಮಾಧಾನ ಪಡಿಸೋಣ. ಏನು ಮಾಡಲಿ? ನನ್ನ ಹೃದಯ ಸಂತಾಪವನ್ನು ತೀರಿಸುವರು ಯಾರು? ಪೂಜ್ಯಲಾದ ಕೌಸಲ್ಯ ಬಳಿಗೆ ಹೋಗಲಿ, ಆ ಅಪರೆ ಶುದ್ಧಾತ್ಮಳಿಗೆ ಈ ಹಾಳು ಮುಖ ಎಂದು ತೋರಿಸಲಿ. ನನ್ನ ಪ್ರಾಣ ಸ್ವರೂಪನಾದ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ನನ್ನ ದುಃಖ ಶಮಾನವಾಗುವುದು ಅಲ್ಲೇ ಇರಲಿ. ಆ ದುಃಖವು ನನಗೆ ಎಲ್ಲಿ ಹೋದು? ಅದೆಲ್ಲವೋ ಆ ಅದೃಷ್ಟಶಾಲಿಯಾದ ಲಕ್ಷ್ಮಣನ ಪಾಲಿಗೆ ಹೋಯಿತು. ಸಹೋದರ ಲಕ್ಷ್ಮಣ, ನೀನೇ ಪುಣ್ಯಶಾಲಿ. ನೀನು ಅಣ್ಣನು ಸಹ ನಾನು ಅಪಾರವಾದ ದುಃಖ ಸಂಬಂಧಕ್ಕೆ ತಳ್ಳಿ ಪಂಜರದಿಂದ ಬಿಟ್ಟ ಪಕ್ಷಿಯು ಪ್ರತ್ಯಕ್ಷವಾಗಿ ಅಂತರಾಕ್ಷದಲ್ಲಿ ಲೋಲರಾಗಿ ವನವಾಸಕ್ಕೆ ಓದಿದ. ಹಾ ರಾಮಚಂದ್ರ. ಅಗ್ರಜ ಭರತ, ಎಲ್ಲವೂ ವಿಧಿ ಪ್ರೇರಣೆ. ಶಾಂತನಾಗು. ವಿಧಿ ನೀರೆಯನ ಅರಿತವರ್ಯಾರು. ವಿಧಿ ನೀರೆಯನ ಅರಿತವರ್ಯಾರು. ಕಾಲಚಕ್ರ ಮಹಿಳೆಯನ್ನು ಧರ್ಮ ಸ್ವರೂಪನು ಧಾರಣೆ ಒಳಗೆ
ಅನುಜ ಶತ್ರುಘ್ನ ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರ ದರ್ಶನವಾಗಲಿಲ್ಲ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವಾಗ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೌದಾಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದುಳಬಾರದು. ಪೂಜ್ಯರಾದ ಗುರುಗಳಿಗೆ ವಂದಿಸಬೇಕು. ರಾಜಪುತ್ರರೇ, ನಿಮಗೆ ಮಂಗಳವಾಗಲಿ. ಭರತ, ಈ ಸಮಯದಲ್ಲಿ ನಿಮ್ಮ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಮುಂದೆ ನೀನು ತಾನೇ ರಾಜಭಾರ ಮಾಡಬೇಕು. ಪೂಜಾರಿ, ದಂಡ ಕಾರಣದಲ್ಲಿ ಒಂದು ಪರ್ಣಶಾಲೆಗೆ ಸ್ಥಳವು ಸಿಕ್ಕದಿದ್ದರೆ ತಮ್ಮ ಮಾತಿನಂತೆ ಆಗಲಿ. ಆಹಾ, ಈತನ ಭಕ್ತಿಯು ಮಹಾ ಅಸಾಧ್ಯವಾದುದು. ಭರತ, ಈ ಸಮಯದಲ್ಲಿ ನಿಮ್ಮ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಮುಂದೆ ಆಲೋಚನೆ ಮಾಡೋಣ.